ಪ್ರಪಂಚದ ಅತಿ ದೊಡ್ಡ ವಾಟರ್ ಫಾಲ್ಸ್ ಅಂದರೆ ನಿಮಗೆ ಯಾವ್ದು ನೆನಪಾಗುತ್ತೆ? ನಯಾಗರ ವಾಟರ್ ಫಾಲ್ಸ್ ಅಲ್ವಾ? ಆದರೆ ಅದು ಪ್ರಪಂಚದ ಅತಿ ಎತ್ತರದ ವಾಟರ್ ಫಾಲ್ಸ್ ಅಲ್ಲ. ಪ್ರಪಂಚದ ಅತಿ ಎತ್ತರದ ವಾಟರ್ ಫಾಲ್ಸ್ ಅಂದರೆ ಏಂಜಲ್ ಫಾಲ್ಸ್. ಅದು ವೆನೆನ್ಜುಲಾದಲ್ಲಿದೆ. ನಯಾಗರ ವಾಟರ್ ಫಾಲ್ಸ್ನ ಹೈಟ್ 167 ಅಡಿ ಆದರೆ ಏಂಜಲ್ ವಾಟರ್ ಫಾಲ್ಸ್ನ ಹೈಟ್ 3200 ಅಡಿಗಿಂತ ಹೆಚ್ಚು. ನಯಾಗರ ವಾಟರ್ ಫಾಲ್ಸ್ ಫೇಮಸ್ ಆಗಿರೋದು ಅದರಲ್ಲಿ ಹರಿಯುವಂಥ ನೀರಿನ ಪ್ರಮಾಣಕ್ಕೆ. ನಯಾಗರ ವಾಟರ್ ಫಾಲ್ಸ್ 2 ದೇಶಗಳ ನಡುವೆ ಹರಿಯುತ್ತೆ. ಅದು ಒಂದು ಕಡೆಗೆ ಕೆನಡಾ ಇದ್ದರೆ ಇನ್ನೊಂದು ಕಡೆಗೆ ಅಮೇರಿಕಾ ಇದೆ. ಹಾಗೆ ನಯಾಗರ ವಾಟರ್ ಫಾಲ್ಸ್ನಲ್ಲಿ 3 ಬೇರೆ ಬೇರೆ ವಾಟರ್ ಫಾಲ್ಸ್ ಸೇರಿ ಹರಿಯುತ್ತೆ. ಮೊದಲನೇದು ಹಾರ್ಸ್ ಶೂ ವಾಟರ್ ಫಾಲ್ಸ್ ಅಂತ. ಅದು ಹೆಚ್ಚಾಗಿ ಕೆನಡಾದಲ್ಲಿ ಹರಿಯುತ್ತೆ ಮತ್ತು ಇದು ಈ 3 ವಾಟರ್ ಫಾಲ್ಸ್ನಲ್ಲಿ ಅತಿ ದೊಡ್ಡದು. ಎರಡನೇದು ಅಮೇರಿಕನ್ ವಾಟರ್ ಫಾಲ್ಸ್ ಮತ್ತು ಮೂರನೇದು ಹಾಗೆ ಅತಿ ಚಿಕ್ಕದಂದರೆ ಬ್ರೈಡಲ್ ವೇಲ್. ನಯಾಗರ ವಾಟರ್ ಫಾಲ್ಸ್ನ ಓಂಟೋರಿಯಾ ಅಂದರೆ ಕೆನಡಾದ ಪ್ರದೇಶದಿಂದ ಹಾರ್ಸ್ ಶೂ ವಾಟರ್ ಫಾಲ್ಸ್ನ, ಹಾಗೆ ನ್ಯೂಯಾರ್ಕಿಂದ ಅಮೇರಿಕನ್ ಹಾಗೆ ಬ್ರೈಡಲ್ ವೇಲ್ ವಾಟರ್ ಫಾಲ್ಸ್ನ ನೋಡಬಹುದು. ನಿಕೋಲಾ ಟೆಸ್ಲಾ ಅವರು ಪ್ರಥಮ ಬಾರಿಗೆ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರವನ್ನು ಈ ನಯಾಗರ ವಾಟರ್ ಫಾಲ್ಸ್ನಲ್ಲಿ ಸ್ಥಾಪನೆ ಮಾಡ್ತಾರೆ ಮತ್ತು ಇದರ ಹೈಡ್ರೋ ಎಲೆಕ್ಟ್ರಿಕ್ ಪವರಿಂದ ಈಗಲೂ ಕೂಡ ಅಮೇರಿಕಾ ಹಾಗೂ ಕೆನಡಾದ ಪವರ್ ಗ್ರಿಡ್ಸ್ಗೆ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೆ. ಸುಮಾರು 12,000 ವರ್ಷಗಳಿಂದ ಹರಿತಾ ಇರುವಂಥ ಈ ನಯಾಗರ ಫಾಲ್ಸ್ 11 ಕಿಲೋಮೀಟರಷ್ಟು ಎರೋಷನ್ನಿಂದ ಹಿಂದೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಅದನ್ನು ತಡೆಯುವಂಥ ಎಲ್ಲ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಮತ್ತೊಂದು ವಿಶೇಷ ಅಂದರೆ 1848ರಲ್ಲಿ ಒಂದು ಸಲ ಈ ನಯಾಗರ ಫಾಲ್ಸ್ ಕಂಪ್ಲೀಟಾಗಿ ಫ್ರೋಸ್ ಆಗಿ ಜಾಮ್ ಆಗಿತ್ತಂತೆ. ಅದಕ್ಕೆ ಕಾರಣ ನಯಾಗರ ನದಿ ಏನು ಹರಿಯುತ್ತಲ್ವ, ಅಲ್ಲಿ ಅತಿ ಹೆಚ್ಚು ಮಂಜು ಗಟ್ಟಿ ಹೋಗಿದ್ದರಿಂದಾಗಿ ವಾಟರ್ ಫಾಲ್ಸ್ 30 ಗಂಟೆಗಳು ನಿಂತಿತ್ತು. ಆದರೆ ಅದಾದಮೇಲೆ ಯಾವತ್ತೂ ಈ ಥರದ್ದಾಗಿಲ್ಲ. ಆದರೆ ವಿಂಟರ್ ವಂಡರ್ಲ್ಯಾಂಡ್ ಅನ್ನೋ ರೀತಿ ಮಂಜು ಮುಸುಕಿದ ಕಾರಣಕ್ಕಾಗಿ ಪ್ರತಿ ವರ್ಷ ಸುಂದರವಾಗಿ ನಯಾಗರ ಫಾಲ್ಸ್ ವಿಂಟರ್ ಸೀಸನಲ್ಲಿ ಕಾಣುತ್ತೆ.